ಡಿಕೆ ಸಂಪುಟದಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿಗೆ ಕೈತಪ್ಪಿದ ಸಚಿವ ಸ್ಥಾನ. ಇಂದು 3 ತಾಲೂಕುಗಳಿಂದ ಸ್ವಯಂ ಪ್ರೇರಿತವಾಗಿ ಬಂದ್. ಚಿಕ್ಕಬಳ್ಳಾಪುರ ಜಿಲ್ಲೆಯ 3 ತಾಲೂಕುಗಳು ಬಂದ್ ಮಾಡಿ ಪ್ರತಿಭಟನೆ. ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು ತಾಲೂಕುಗಳಲ್ಲಿ ಬಂದ್. 3 ತಾಲೂಕುಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಬಂದ್ ಮಾಡಲಾಗ್ತಾ ಇದೆ. ನೋಡಿ, 3 ತಾಲೂಕುಗಳಿಂದ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಾಗ್ತಾ ಇದೆ. ಇಷ್ಟು ದೊಡ್ಡ ಮಟ್ಟದ ಅಸಮಾಧಾನ ವ್ಯಕ್ತವಾಗುತ್ತೆ ಅಂತ ಬಹುಶಃ ಕಾಂಗ್ರೆಸ್ ಕೂಡ ಅಂದಾಜು ಮಾಡಿರಲಿಲ್ವೇನೋ. ಚಿಕ್ಕಬಳ್ಳಾಪುರ ಜಿಲ್ಲೆಯ 3 ತಾಲೂಕುಗಳನ್ನು ಬಂದ್ ಮಾಡಿ ಪ್ರತಿಭಟನೆಗಿಳಿತಾ ಇದ್ದಾರೆ. ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು ತಾಲೂಕುಗಳಲ್ಲಿ ಬಂದ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತಾ ಇದ್ದಾರೆ. ಎಸ್ಎನ್ ಸುಬ್ಬಾರೆಡ್ಡಿ ಬೆಂಬಲಿಗರಿಂದ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆ ಕೊಡಲಾಗಿದೆ. ಸತತವಾಗಿ 3 ಬಾರಿ ಗೆದ್ದು ಇರುವಂತಹ ಸುಬ್ಬಾರೆಡ್ಡಿಗೆ ಯಾಕೆ ಅವಕಾಶ ಇಲ್ಲ? 3 ಸರಿ ಕಂಟಿನ್ಯೂಸ್ ಆಗಿ ಗೆಲ್ತಾರೆ ಅಂದರೆ ಜನಪ್ರತಿನಿಧಿಗಳಾಗಿ ಅವ್ರಿಗೆ ಜನ ಎಷ್ಟು ಮಟ್ಟಿಗೆ ಬೆಂಬಲ ಕೊಡ್ಬೋದು, ಕ್ಷೇತ್ರದಲ್ಲಿ ಅವ್ರ ವರ್ಚಸ್ಸು ಹೆಂಗಿರ್ಬೋದು, ಯಾಕೆ ಕೊಟ್ಟಿಲ್ಲ? ಕೊಡಬೇಕಲ್ವಾ ಅಂಥೇಳಿ ಡಿಕೆ ಸಂಪುಟದಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪಿದಂಥ ಹಿನ್ನೆಲೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದಕ್ಕೂ ಕೂಡ ಮುಂದಾಗ್ಬಿಟ್ಟಿದ್ದಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಪ್ರಭಾವಿ ನಾಯಕ ಕೂಡ ಹೌದು. 3 ಬಾರಿ ಸತತವಾಗಿ ಗೆದ್ದು ಬಂದಂಥವರಿಗೆ ಯಾಕೆ ಅವಕಾಶ ಇಲ್ಲ ಅಂತ ಹೇಳಿ ಆಕ್ರೋಶ ಭರಿತರಾಗಿದ್ದಾರೆ ಅವರ ಅಪಾರ ಪ್ರಮಾಣದ ಬೆಂಬಲಿಗರು, ಕಾರ್ಯಕರ್ತರು. ಯಾಕಂತ ಹೇಳಿದ್ರೆ ಈ ಬಂದ್ಗಳನ್ನು ನಾವು ಯಾವ್ಯಾವ ವಿಚಾರದಲ್ಲಿ ನೋಡ್ತಾ ಇದ್ವಿ, ಇವಾಗ ಯಾವ ವಿಚಾರದಲ್ಲಿ ನೋಡ್ತಾ ಇದ್ವಿ ನೋಡಿ. ಸುಬ್ಬಾರೆಡ್ಡಿ ಅವರಿಗೆ ಅವಕಾಶ ಸಿಕ್ಕಲಿಲ್ಲ ಸಂಪುಟದಲ್ಲಿ, ಅದರಲ್ಲೂ DKC ಅವರ ಸಂಪುಟದಲ್ಲಿ. ಹಾಗಾಗಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ 3 ತಾಲೂಕುಗಳಿಂದ ಬಂದ್ ಮಾಡಲಾಗ್ತಾ ಇದೆ. ಈಗ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಬಂದ್ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲೇ ಮಲಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬದಲಾಗಲೇಬೇಕು ಅನ್ನುವಂಥ ಮಟ್ಟಿಗೆ ಕೇಳಿದ್ರೆ ಈಗ ಸದ್ಯಕ್ಕೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡಿಂದ ನೋ ಅನ್ನೋ ಉತ್ತರನೇ ಬರುತ್ತೆ. ಮನವೊಲಿಸುವಂಥ ಕೆಲಸಗಳಾಗತ್ತೆ, ಆದರೆ ಅಲ್ಲಿಯವರೆಗೂ ಪ್ರತಿಭಟನೆಯ ಕಾವು ಕಾಂಗ್ರೆಸ್ಗೆ ತಟ್ಟುತ್ತಾನೇ ಇರುತ್ತೆ. ಇನ್ನು ಸತತವಾಗಿ 3 ಬಾರಿ ಗೆದ್ದಿರುವಂತಹ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಯಾವಕ್ಕೆ ಅವಕಾಶ ಸಿಕ್ಕಲಿಲ್ಲ? ಒಂದು ಉತ್ತಮ ಕಾರಣ ಕೊಡಿ ನೋಡೋಣ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಜನಪ್ರತಿನಿಧಿಯಾಗಿ ಕೆಲಸ ಕಾರ್ಯವನ್ನು ಮಾಡಿ ಆ ಕಾರ್ಯವೈಖರಿಯನ್ನು ಗುರುತಿಸಲಾಗದಷ್ಟು ಈ ಕಡೆ ಗಮನ ಇಲ್ವಾ? ಹಾಗಾದರೆ ವರಿಷ್ಠರಿಗೆ, ಹೈಕಮಾಂಡ್ಗೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಭಾರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟಾಗುವಂತಹ ರೀತಿಯಲ್ಲೇ ಧಿಕ್ಕಾರದ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ನಾವಿಲ್ಲಿ ಗಮನಿಸ್ಬೋದು ಯಾವ್ಯಾವ ಶಾಸಕರಿಗೆ ಎಷ್ಟರ ಮಟ್ಟಿಗೆ ಕಾರ್ಯಕರ್ತರ ಬೆಂಬಲ ಇದೆ, ಕ್ಷೇತ್ರದಲ್ಲಿ ಅವ್ರ ಹಿಡಿತ ಹೆಂಗಿದೆ, ವರ್ಚಸ್ ಹೆಂಗಿದೆ ಅಂತ. ಕ್ಷೇತ್ರದ ಜನ ನೊಂದ್ಕೊಳ್ತಾ ಇದ್ದಾರೆ, ಇವ್ರಿಗಲ್ಲದೆ ಇನ್ಯಾರಿಗೆ ಅವಕಾಶ ಕೊಡ್ತೀರಿ ಅಂತ. ಅಲ್ಲಲ್ಲಿ ಈ ರೀತಿಯಾದಂಥ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಒಂದು ಜಿಲ್ಲೆಯಲ್ಲಿ 3 ತಾಲೂಕುಗಳನ್ನೇ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿಕೊಂಡು ಇದನ್ನು ಹೈಕಮಾಂಡ್ಗೆ ಬಿಸಿ ಮುಟ್ಟಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅಂದರೆ ಎಕ್ಸ್ಪೆಕ್ಟೇಷನ್ ಎಷ್ಟಿಟ್ಟಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗ ಕೊಟ್ಟಿರುವವರಿಗೂ 4 ಬಾರಿ ಸಚಿವರಾದವರಿದ್ದಾರೆ, 3 ಬಾರಿ ಸಚಿವರಾಗಿದ್ದಾರೆ, 2 ಬಾರಿ ಸಚಿವರಾದವರಿಗೆ ಅವಕಾಶ ಇದೆ. ಕೊನೆಗೆ 1 ಬಾರಿ ಶಾಸಕರಾಗಿ ಇರುವವರಿಗೂ ಒಬ್ಬರಿಗೆ ಅವಕಾಶ ಸಿಕ್ಕಿದೆ. ಹಾಗಿದ್ಮೇಲೆ ಎಸ್ಎನ್ ಸುಬ್ಬಾರೆಡ್ಡಿ ಇದರಲ್ಲಿ ಯಾಕಿಲ್ಲ ಸಂಪುಟದಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಜನ. ಉತ್ತರ ಕೊಡಬೇಕಾಗಿದೆ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆಗೆ ಇಳಿದಿದ್ದಾರೆ, ಪ್ರಶ್ನೆ ಎತ್ತುತ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆಯಲ್ಲೇ ಮಲಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ವಿವಿಧ ಧಿಕ್ಕಾರದ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಆಕ್ರೋಶದ ಕಟ್ಟೆ ಹೊಡೆದಿದೆ ಕಾರ್ಯಕರ್ತರದ್ದು, ಅಪಾರ ಪ್ರಮಾಣದ ಬೆಂಬಲಿಗರದ್ದು. ಆಯಾ ಕ್ಷೇತ್ರದಲ್ಲಿ ಉತ್ತಮ ಒಡನಾಟ, ಕ್ಷೇತ್ರದ ವರ್ಚಸ್ ಎಲ್ಲವನ್ನು ಪರಿಗಣಿಸಾದರೂ ಕೊಡಬೇಕಾಗಿತ್ತಲ್ಲ. ಉತ್ತಮ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಎಸ್ಎನ್ ಸುಬ್ಬಾರೆಡ್ಡಿ. ಹಾಗಾದ್ರೆ ಯಾಕೆ ಕೊಟ್ಟಿಲ್ಲ ಸಂಪುಟದಲ್ಲಿ ಅವಕಾಶ? ಇನ್ನೇನು ಬೇಕಾಗಿತ್ತು? ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದರು, ಕ್ಷೇತ್ರದಲ್ಲಿ ಉತ್ತಮ ವರ್ಚಸ್ಸನ್ನು ಇಟ್ಕೊಂಡವರು, ಸತತವಾಗಿ 3 ಬಾರಿ ಗೆದ್ದಿದ್ದಾರೆ. ಕಾಂಗ್ರೆಸ್ ಇದನ್ನು ಪರಿಗಣಿಸಬೇಕಿತ್ತಲ್ವಾ? ಹಾಗಾಗಿ ಈಗ ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರಿನಲ್ಲಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ ಬೆಂಬಲಿಗರು. ಕೊಡಲೇಬೇಕು, ಯಾಕೆ ಕೊಟ್ಟಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಈ 3 ತಾಲೂಕುಗಳಲ್ಲಿ
ಪ್ರತಿಭಟನೆಗಳನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶ್ರೀನಿವಾಸ್. ಈಗಾಗಲೇ ಒಂದಷ್ಟು ಸಂಪುಟದಲ್ಲಿ ಒಂದಷ್ಟು ಅವಕಾಶಗಳನ್ನ ಕೊಟ್ಟಿಲ್ಲ ನಮ್ಮ ಕ್ಷೇತ್ರದ ಶಾಸಕರಿಗೆ ಅನ್ನುವಂಥ ಅಸಮಾಧಾನ ಎಲ್ಲೆಡೆ ಭುಗಿಲೆದ್ದಿದೆ. ಈಗ ನಾವಿಲ್ಲಿ ಗಮನಿಸೋದಾದ್ರೆ ಬಾಗೇಪಲ್ಲಿಯಲ್ಲೂ ಕೂಡ ಸ್ವಯಂ ಪ್ರೇರಿತವಾಗಿ 3 ತಾಲೂಕುಗಳಲ್ಲಿ ಬಂದ್ ಮಾಡಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾರೆ. ಅಂದರೆ ಎಷ್ಟರ ಮಟ್ಟಿಗೆ ವೆಯ್ಟ್ ಮಾಡ್ತಾ ಇದ್ರು ಅಲ್ಲಿನ ಬೆಂಬಲಿಗರು? ಈಗ ಸದ್ಯಕ್ಕೆ ಸಿಚುಯೇಷನ್ ಹೆಂಗಿದೆ ಅಂತ? ಖಂಡಿತ ಅಮೃತ, ಏನೊಂದು SN ಸುಬ್ಬಾರೆಡ್ಡಿ ಅವರು ಸತತವಾಗಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ಗೆದ್ದಿರ್ತಾರೆ. 3 ಬಾರಿ ಗೆದ್ದಂತಹ ಒಂದು ಸಚಿವ ಸ್ಥಾನಕ್ಕಾಗಿ ಏನು ಈ ಒಂದು DK ಒಂದು ಸಚಿವ ಸಂಪುಟದಲ್ಲಿ ಏನಾದ್ರು SN ಸುಬ್ಬಾರೆಡ್ಡಿಗೆ ಸ್ಥಾನ ಕೊಡ್ತಾರೆ ಅಂತ ಹೇಳಿ ಬಹಳಷ್ಟು ಬೆಂಬಲಿಗರು ಸಹ ಈಗ ಭರವಸೆ ಇಟ್ಟಿದ್ರು. ಆದ್ರೆ ಭರವಸೆ ಈಗ ಸದ್ಯಕ್ಕೆ ಹುಸಿಯಾಗಿರುವಂತಾನೆ ಹೇಳ್ಬೋದು. ಆ ಒಂದು ಹುಸಿಯಾದ ಒಂದು ಕಾರಣದಲ್ಲಿ ಏನು 3 ತಾಲೂಕುಗಳ ಒಂದು ಏನು ಪ್ರತಿನಿಧಿಗಳಿದ್ದಾರೆ, ಪ್ರತಿನಿಧಿಗಳು ಸಹ ಈಗ ಸುಬ್ಬಾರೆಡ್ಡಿ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತೇಳಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 3 ಗಂಟೆವರೆಗೂ ಈಗ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಇನ್ನು ಬೆಳಗ್ಗೆಯಿಂದನೂ ಸಹ ಏನು ಬಾಗೇಪಲ್ಲಿಯ TB ಕ್ರಾಸ್ ನಲ್ಲಿರುವಂತಹ ಏನು ಬಸ್ಗಳನ್ನು ತಡೆದು ಮತ್ತೆ ಟೈರ್ಗೆ ಬೆಂಕಿ ಹಚ್ಚಿ ಒಂದು ಪ್ರತಿಭಟನೆಗೆ ಸಹ ಮುಂದಾಗಿರುವಂತದ್ದು. ಇನ್ನು ಸತತವಾಗಿ ಏನು ಇವತ್ತು ಆ ರೋಡ್ಗಳಲ್ಲೆಲ್ಲ ಸ್ವಲ್ಪ ಬ್ಲಾಕ್ ಮಾಡಿಸುವ ಏನೋ ಅವರು ಪ್ರತಿಭಟನೆಗೆ ಅವರ ಬೆಂಬಲಿಗರು ಸಹ ಕೂತಿರುವಂತದ್ದು. ಇನ್ನು ಸಚಿವ ಸ್ಥಾನ ಕೊಡದಿದ್ರೆ ನಮಗೆ ಬಹಳಷ್ಟು ಒಂದು ಏನು ಒಬ್ರು ಮತ್ತೆ ಇಬ್ರು 1 ಸಾರಿ 2 ಸಾರಿ ಶಾಸಕರಾಗಿರೋರನ್ನ ಸಚಿವ ಸ್ಥಾನ ಕೊಟ್ಟಿದ್ರೆ, ಆದ್ರೆ ಪದೇ 3 ಬಾರಿ ಶಾಸಕರಾಗಿದ್ದಾರೆ. ಅವ್ರಿಗೆ ಯಾಕೆ ನೀವು ಸಚಿವ ಸ್ಥಾನ ಕೊಡ್ತಿಲ್ಲ ಅಂತ ಹೇಳು ಮತ್ತೆ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವಿರುದ್ಧವೂ ಸಹ ಈಗ ಏನು ಸುಬ್ಬಾರೆಡ್ಡಿ ಬೆಂಬಲಿಗರು ಸಹ ಈಗ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಸಚಿವ ಸ್ಥಾನ ಕೊಡದೇ ಇದ್ದ ಪಕ್ಷದಲ್ಲಿ ಸಹ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೋರಾಟ ಮಾಡುವುದಾಗಿ ಸಹ ಅವರ ಬೆಂಬಲಿಗರು ಸಹ ಈಗ ತಿಳಿಸಿರುವಂತದ್ದು. ಇನ್ನು ಬೆಳಗ್ಗೆಯಿಂದಲೇ ಸಹ ಒಂದು ಏನು ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ಸೇರಿದಂತೆ 3 ತಾಲೂಕುಗಳು ಸಹ ಈಗ ಸ್ವಯಂ ಪ್ರೇರಿತವಾಗಿ ಈಗ ಬಂದ್ಗೆ ಕರೆಯನ್ನು ಕೊಟ್ಟಿರುವಂತದ್ದು. ಅಮೃತ. ಇನ್ನು ಶ್ರೀನಿವಾಸ್, ಇಲ್ಲಿ ಗಮನಿಸೋದಾದ್ರೆ ಪ್ರಮುಖವಾಗಿ ಸುಬ್ಬಾರೆಡ್ಡಿ ಏನು ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅಪಾರ ಪ್ರಮಾಣದ ಬೆಂಬಲಿಗರು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಾವು ವಿಜುವಲ್ಸ್ಗಳಲ್ಲಿ ಗಮನಿಸೋದಾದ್ರೆ ಅವರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸದ್ಯಕ್ಕೆ ಇವತ್ತು ಬಂದಿದೆ, ಏನೆಲ್ಲ ಸಿದ್ಧತೆಗಳನ್ನ ಅಲ್ಲಿ ಪೊಲೀಸರು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಕೈಗೊಂಡಿದ್ದಾರೆ ಶ್ರೀನಿವಾಸ್? ಖಂಡಿತ ಅಮೃತ, ಯಾಕೆಂದ್ರೆ ಬೆಳಗ್ಗೆಯಿಂದನೂ ಸಹ ಈಗ ಪೊಲೀಸರು ಸಹ ಈಗ ಇವರಿಗೆ ಸರ್ಪಗಾವಲಿರುವಂತದ್ದು. ಈ ಒಂದು ವಿಚಾರವಾಗಿ ತಿಳಿದಂತೆ ಏನೋ ಬೆಂಬಲಿಗರು ಸಹ ಈಗ ಪ್ರತಿಭಟನೆ ಮಾಡಿರೋದು. ಬೆಂಬಲಿಗರು ಕೇಳಕ್ಕೋದ್ರೆ ಸುಬ್ಬಾರೆಡ್ಡಿ ಇವರಿಗೆ ಇದು ಮಾಹಿತಿ ಗೊತ್ತಿಲ್ಲ, ಸ್ವಯಂ ಪ್ರೇರಿತವಾಗಿ ನಾವೇ ಬಂದ್ ಮಾಡ್ತಿದ್ದೇವೆ ಅಂತೇಳಿ ಈಗ ಸುಬ್ಬಾರೆಡ್ಡಿ ಬೆಂಬಲಿಗರು ಸಹ ಹೇಳಿರುವಂತದ್ದು. ಯಾಕೆಂದ್ರೆ ಏಕಾಏಕಿ ಏನು ಸುಬ್ಬಾರೆಡ್ಡಿ ಸಹ ಒಂದು ಅಭಿವೃದ್ಧಿ ಕೆಲಸಗಳಲ್ಲಿ ಮುಂದಾಗಿರುವಂತದ್ದು. ಅವರಿಗೆ ಯಾಕೆ ಸಚಿವ ಸ್ಥಾನ ಕೊಡ್ಲಿಲ್ಲ, ಇಲ್ಲೊಂದು ಏನು ಜಾತಿ ಧರ್ಮದ ಒಂದು ಹಿನ್ನೆಲೆಯಲ್ಲಿ ಸಹ ರಾಜಕೀಯವಾಗಿ ಸಚಿವ ಸ್ಥಾನ ಕೊಡ್ತಿದ್ದಾರೆ ಎಂಬುವಂತಹ ಸದ್ಯಕ್ಕೆ ಆರೋಪನು ಸಹ ಈಗ DK ಶಿವಕುಮಾರ್ ಅವರ ಮೇಲೆ ಕೇಳಿ ಬಂದಿರುವಂತದ್ದು. ಈಗ ಸದ್ಯಕ್ಕೆ ಏನು ಬೆಂಬಲಿಗರು ಸಹ ಏನು ಬೆಳಗ್ಗೆಯಿಂದ ಹಿಡಿದು ಮಧ್ಯಾಹ್ನ 3 ಗಂಟೆಗೂ ಸಹ ಪ್ರತಿಭಟನೆಗೆ ಮುಂದೆ ಮಾಡ್ತೀವಿ ಅಂತೇಳಿ ಈಗ ರಸ್ತೆಯನ್ನು ತಡೆದು ವಾಹನಗಳನ್ನು ತಡೆದು ರಸ್ತೆಯಲ್ಲಿ ಕೂತು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಅಮೃತ. ಈಗ ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.